ಜೋರಾದ ಚಪ್ಪಾಳೆ. 2 ಗಂಟೆ 10 ನಿಮಿಷದಲ್ಲಿ ಹೇಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ ಪ್ರತಿಯೊಬ್ರು ಈ ದೇಶ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ರಾಜ್ಯನೇ ಸರಿ ಇಲ್ಲ. ಫಸ್ಟು ನಾವು ಸರಿಯಾಗಬೇಕು. ಫಸ್ಟು ನಮ್ಮಲ್ಲಿರೋ ಕೊಳಕುಗಳನ್ನ ನಾವು ನಮ್ಮಲ್ಲಿ ಈಗ ಈ ಅದು ಇದು ಏನೇನೋ ಭ್ರಷ್ಟಾಚಾರ, ಈ ತಂಬಾಕು ಹಾಕೋದು, ಸಿಗರೇಟ್ ಸೇಯೋದು, ಡ್ರಿಂಕ್ಸ್ ಮಾಡೋದು, ಇವೆಲ್ಲ ಒಂಥರ ಭ್ರಷ್ಟಾಚಾರಗಳು. ಅವು ನಮ್ಮ ದೇಹನ ಒಕ್ಕಬಿಟ್ಟು ನಮ್ಮನ್ನ ತಿಂತಾ ಇರ್ತವೆ. ಆಗ ನಾವೇನ್ ಮಾಡ್ಬೇಕು? ಫಸ್ಟು ನನ್ನ ಆರೋಗ್ಯನ ಸರಿ ಮಾಡ್ಕೋಬೇಕು. ಆರೋಗ್ಯ ನಮ್ಮ ಸಮಾಜ, ನನ್ನ ದೇಹನೇ ನಮ್ಮ ಸಮಾಜ, ನಮ್ಮ ಸಮಾಜನ ಸರಿ ಮಾಡ್ಕೋಬೇಕು. ನಾನು ಸರಿ ಆಗ್ಬೇಕು, ಆಮೇಲೆ ಸಮಾಜ ಸರಿ ಆಗುತ್ತೆ, ಆಮೇಲೆ ದೇಶ ಸರಿ ಆಗುತ್ತೆ, ಪ್ರಪಂಚ ಸರಿ ಆಗುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡಬೇಕು. ಫಸ್ಟ್ ನಾನು ಬದಲಾವಣೆ ಆಗಬೇಕು. ಫಸ್ಟ್ ನಾನು ನೋಡ್ಬೇಕು, ಅವನು ಆ ತರ ಬದುಕ್ತಾ ಇದ್ದಾನೆ, ಅವ್ನು ಕಾಸು ತಗೊಂಡಿದ್ದಾನೆ, ಬಂಗ್ಲೆ ತಗೊಂಡಿದ್ದಾನೆ, ನಾನು ಎಡ್ಕೊಂಡು ತಿರುಗ್ತಾ ಇದ್ದೀನಿ, ಬಡತನದಲ್ಲಿ ಇದ್ದೀನಿ, ಸೊಸೈಟಿ ಹಾಕಿ ತಿಂತಾ ಇದ್ದೀನಿ, ಅವನು ರೇಷನ್ ಕಾರ್ಡೇ ಮಾಡಿಸಿಲ್ಲ, ಅವನು ಬಿಟಿ ರೈಸ್ ತಿಂತ ಬದುಕ್ತಾ ಇದ್ದಾನೆ, ಅವನ ಮಕ್ಕಳಿಗೆ ಆ ತರ ಲೈಫು, ನನ್ನ ಮಕ್ಕಳಿಗೆ ಈ ತರ ಲೈಫು. ಯಾಕೆ ಅಂದ್ರೆ ನಾನು ಮಾಡಿರೋ ತಪ್ಪು, ನಾನು ಯೋಚನೆ ಮಾಡ್ತಿರೋ ತಪ್ಪಿನಿಂದ ಇವತ್ತು ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ ಈ ಒಂದು ವ್ಯವಸ್ಥೆಯಲ್ಲಿ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಭಾರತ ದೇಶದಲ್ಲಿ ಯಾವ ರೀತಿ ಸಮಾನ ಹಕ್ಕನ್ನ ಬದುಕಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಮಗೆ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದು ನಮ್ಮ ಭಾಗ್ಯ. ಒಂದು ಸಣ್ಣ ಉತ್ಕತೆ ಹೇಳಿ ಮುಗಿಸ್ತೀನಿ. ನಾವು ಮತ್ತೆ ಒಬ್ಬ ಅಪ್ಪ ಹೇಳ್ತಾನೆ, ಜನನೇ ಸರಿ ಇಲ್ಲ ಅಂತಾನೆ. ಈ ಮಗ ಹೇಳ್ತಾನೆ, ಯಾವಾಗ ಪ್ರಪಂಚನೇ ಸರಿ ಇಲ್ಲ ಅಂತಾನೆ. ಆವಾಗ ಅಪ್ಪ ಏನ್ ಮಾಡ್ತಾನೆ, ಮಗನಿಗೆ ಒಂದು ಪ್ರಪಂಚದ ಭೂಪಟನ ಎರ್ದಿ 108 ಪೀಸ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಜೋಡ್ಸಪ್ಪ ಇದ ಅಂತಾನೆ. ಆಗ ಮಗು ಜೋಡಿಸ್ತದೆ. ಆ ಪ್ರಪಂಚ ತಾನು ಬರಲ್ಲ. ಒಂದ್ ಕಡೆ ಶ್ರೀಲಂಕಾ ಅದ, ಇನ್ ಕಡೆ ಇಂಡಿಯಾ, ಇನ್ಯಾವ ದೇಶ, ಇನ್ ಕಡೆ ಜಪಾನು. ಜೋಡ್ಸಕ್ಕೆ ಆಗಲ್ಲ. ಅಪ್ಪ ನಾನು ಸೋತೆ ಅಪ್ಪ, ನನ್ಗೆ ಜೋಡ್ಸಕ್ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಅವ್ರ ಅಪ್ಪ ಹೇಳ್ತಾನೆ, ಮುಚ್ಚು, ಅದೆಲ್ಲನು ಮುಚ್ಚಕ್ಕೂ ಪೀಸ್ಗಳು, ಅದರಲ್ಲಿ ಮನುಷ್ಯ ಇರ್ತಾನೆ, ಅದನ್ನ ಜೋಡಿಸೋದಾಗ ಆ ಹುಡುಗ ಆ ಪೀಸ್ಗಳನ್ನೆಲ್ಲ ಮುಚ್ಚಾಕಿ ಒಂದು ತಲೆ, ಗುಡೆ, ಕೈ, ಕಾಲು ಎಲ್ಲೆಲ್ಲಿ ಬರ್ತವೆ ಎಲ್ಲರೂ ಮಾಡ್ತಾನೆ. ಆಗ ಮನುಷ್ಯ ಸರಿಯಾಗುತ್ತೆ. ಓ ಅಪ್ಪ, ಮನುಷ್ಯದ ಪ್ರಾಣಿ ಎಲ್ಲ ಜೋಡಿಸಿದೆ, ಎಲ್ಲ ಮನುಷ್ಯ ಸರಿಯಾಗ್ಬಿಟ್ಟ ಅಂತ ಹೇಳ್ತಾನೆ. ಆಗ ಅವ್ರಪ್ಪ ಅದನ್ನ ಮುಚ್ಚಾಕು ಅಂತ ಹೇಳ್ತಾನೆ. ಮುಚ್ಚಾಕ್ತಾನೆ. ಓ ಅಪ್ಪ, ಪ್ರಪಂಚ ತಾನಾಗೆ ಸರಿಯಾಗ್ಬಿಟ್ಟಿದೆ ಅಂತ. ಆಗ ಅವ್ರಪ್ಪ ಹೇಳ್ತಾನೆ, ಅದೇ ಮಗನೇ, ಮೊದಲು ಮನುಷ್ಯ ಸರಿಯಾದ್ರೆ ಪ್ರಪಂಚ ತಾನಾಗೆ ಸರಿಯಾಗತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಮಾಡ್ಬೇಕನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಆರ್ಟಿಸ್ಟ್ಗಳು ಯಾರ್ಯಾರು ಮಾಡಿದ್ದಾರೆ, ಈ ಕತೆ ಕಂಟೆಂಟ್ಸ್ ಏನು ಅನ್ನೋ ಲೀಕ್ ಔಟ್ ನಾವು ಇದುವರೆಗೂ ಮಾಡಿಲ್ಲ. ನಾನು ಬೇರೆ ಒಂದು ಹೊಸ ವಿಭಿನ್ನ ಪ್ರಯತ್ನದಲ್ಲಿ ನಾನು ಮಾಡಕ್ ಹೋಗಿದ್ದೀನಿ. ಪ್ರತಿಯೊಬ್ಬರು ಕಾಮ, ಕ್ರೋಧ, ಮೋಹ, ಲೋಭ, ಈ ಸಂಸಾರದ ಬಗ್ಗೆ ಆ ಕತೆ, ಈ ಕತೆ, ಪ್ರೇಮ ಕತೆ, ಸ್ನೇಹ, ಬಾಂಧವ್ಯ, ಇವೆಲ್ಲ ಹೇಳಕ್ ಹೋಗ್ತಾರೆ. ನಾನು ಹೇಳ್ತಾ ಇರೋದು ಯೂನಿವರ್ಸಲ್ ಕತೆ, ಒಂದು ದೇಶದಲ್ಲಿ ಕತೆ. ನಮ್ಮ ಕತೆ, ನಮ್ಮ ಒಂದು ಸಿನಿಮಾನ ನೋಡ ಪ್ರತಿಯೊಂದು ಪ್ರೇಕ್ಷಕ ನಾನು ಇವತ್ತಿಂದ ಬದಲಾಗಬೇಕು, ನನ್ನ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಪ್ರಯತ್ನ ನಾನು ಸಾಧ್ಯವಾದ ಮಟ್ಟಿಗೂ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಪ್ರಯತ್ನ ನಾವು ಯಾವಾಗಲೂ ಮಾಡಬೇಕಾಗಿತ್ತು. ನನ್ನ ಸ್ನೇಹಿತ ರತನ್ ದೇವ್ ಅವರು ನಾವು ಡಿಗ್ರಿ ಓದಬೇಕಾದ್ರೆ ನನ್ನ ಕಲೆನ ಗುರ್ತಿಸಿ, ನನಗೆ ತುಂಬ ಬಡತನ, ನಮ್ಗೇನೂ ಇಲ್ಲ, ನನಗೆ ಚಪ್ಪಲಿನೂ ಇಲ್ಲದೆ ಓಡಾಡ್ತಿದ್ದೆ, ಬಟ್ಟೆನೂ ಇಲ್ಲದೆ ಓಡಾಡ್ತಿದ್ದೆ. ಅಂಥದ್ರಲ್ಲಿ ನನ್ನ ಸ್ನೇಹ ನನಗೆ ಗುರ್ತಿ ಆ ಟೈಮಲ್ಲಿ ನಾನು ಸ್ಕೂಲ್ ಫೀಸ್ ಎಲ್ಲ ಕಟ್ಟಿ ನನಗೂ ನೆರವಾಗಿದ್ದು, ನನ್ನಲ್ಲಿರೋ ಕಲೆನ ಗುರ್ತಿಸಿ ಭಾರತ ಮಗಳ ಕಗ್ಗೋಲೆ ಅಂದ್ಬಿಟ್ಟು ನಾವು ಆವಾಗಲೇ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ದು. ಅದಾದ್ಮೇಲೆ ನನ್ನ ಸ್ನೇಹಿತನ ನಾವು ಡಿಗ್ರಿ ಆದ್ಮೇಲೆ ದೂರ ಆಗ್ಬಿಟ್ಟು 20 ವರ್ಷಗಳು ದೂರ ಆದ. ಅವರೆಲ್ಲವರಿಂದ ನನ್ಗೆ ಗೊತ್ತಿಲ್ಲ, ನಂದು ಆಮೇಲೆ ನಮ್ಮ ಲಯನ್ ವೆಂಕಟೇಶ್ ಸಾಬು ಇಂಥವ್ರು ನಮ್ಗೊಂದು ಆಶ್ರಯ ಕೊಟ್ಟು ಅವತ್ತಿಂದ ಪ್ರತಿಯೊಬ್ಬರು ನನಗೆ ಕೈ ಹಿಡಿದು ನನಗೆ ಬದುಕು ಕೊಟ್ಟವ್ರೆ, ನನಗೆ ಜೀವನ ಕೊಟ್ಟವ್ರೆ. ಇದುವರೆಗೂ ನಾನು ಇಲ್ಲಿ ಬದುಕ್ತೀನಿ ಅಂದ್ರೆ ನನ್ನ ಒಂದು ಸ್ನೇಹ ಸಂಬಂಧಗಳೇ ನಾನು ಇವತ್ತು ಬದುಕ್ತಾ ಇರೋದು. ಅಂತಲ್ಲಿ ಇವತ್ತು ರತನ್ ದೇವ್ ಸಿಕ್ಕಾಗ ಎಲ್ಲೋ ಒಂದ್ಸಲ ಸಿಕ್ಕು, ಗಾಡ್ ಗಿಫ್ಟ್ ಏನೋ ಸಿಕ್ಬಿಟ್ಟು ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಯಾರ ಜೊತೆಲೋ ಮಾತಾಡ್ಬೇಕಾದ್ರೆ ಅವ್ರು ಗುಚ್ಚಿ, ಸರ್ ನಿಮ್ಮ ವಾಯ್ಸ್ ಕೇಳಿ ಬಂದೆ, ನೀವು ಕೃಷ್ಣಮೂರ್ತಿ ಇರೋ ಸರ್ ಅಲ್ಲಿ ತಪ್ಪಿಸ್ಕೊಂಡು ಅದು ಮಾಡಿ ಇನ್ನೂ ಹಿಂಗೆ ಇದ್ದೀರಲ್ಲ ಸರ್, ಯಾಕೆ ಸರ್ ಇವತ್ತು ಭಗವಂತ ನನಗೆ ಸಾಧ್ಯವಾದಷ್ಟು ಒಂದು ಆರ್ಥಿಕ ವ್ಯವಸ್ಥೆ ಚೆನ್ನಾಗಿಟ್ಟಿದ್ದಾನೆ, ನಿಮ್ಮ ಕಲೆನ ಏನು ಅಂತ ತೋರಿಸ್ಬೇಕು ಸರ್, ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ಅವತ್ತು ನನ್ನ ಕರ್ಕೊಂಡು ಬಂದು ಇವತ್ತು ಈ ವೇದಿಕೆ ಬರೋ ಮಟ್ಟಿಗೆ ಈ ಒಂದು ಟ್ರೈಲರ್ ಬಿಡುಗಡೆ ಆಗಿ ಒಂದು ಸಿನಿಮಾ ಬಿಡುಗಡೆ ಆಗೋ ಮಟ್ಟಿಗೆ ಇವರು ತಂದಿದ್ದಾರೆ. ಇವರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ಮಹೇಂದ್ರ ಅವ್ರು ಬಂದಾಗ ನಾನೆಲ್ಲೋ ವಿಷ್ಣುವರ್ಧನ್ ಅವ್ರು ಹೇಳಿ ಬಂದು ಅವ್ರ ಸೈಡ್ ಮೂಗೆಲ್ಲ ನೋಡಿ ವಿಷ್ಣುವರ್ಧನ್ ಬರ್ಕೊಟ್ರು ಅಂತ ಲೆಕ್ಕಪಟ್ಟೆ. ನಾನು ಅವ್ರು ನೋಡ್ಬಿಟ್ಟು ವಿಷ್ಣುವರ್ಧನ್ ಅವ್ರ ಇದಕ್ಕೆ ನಾವು ಬರ್ಕೊಟ್ರಲ್ಲಪ್ಪ ಅಂತ ಅಷ್ಟು ನನಗೆ ವಿಷ್ಣುವರ್ಧನ್ ಒಂದು ನೆನಪಾಯಿತು. ಮತ್ತೆ
ಎಲ್ಲ ಸಹ ನಮ್ಮ ಗೌರವ ವೆಂಕಟೇಶ್ ಅವರು ಸುಮಾರು ಅವರು ನಮಗೂ ಒಂದು 50-60 ವರ್ಷದ ಒಂದು ಸಿನಿಮಾ ರಂಗದಲ್ಲಿ ನೆಟ್ಟು ಅವರು ಬಂದಿದ್ದಾರೆ. ಅವರಂತೂ ಸಾಕಷ್ಟು ಇವೆಲ್ಲ ಇವ್ರ ಜೊತೆ ಇರೋದ್ರಿಂದ ಅವರಿಗೆ ಬಹಳ ಅನುಕೂಲ ಆಗತ್ತೆ. ಮತ್ತೆ ವೆಂಕಟೇಶ್ ಅವರು ಹೇಳಿದ್ರು, ಈ ಚಿತ್ರ ಆಗಸ್ಟ್ 15ಕ್ಕೆ ಬಿಡುಗಡೆ ಆದರೆ ಬಹಳ ಒಳ್ಳೆಯದು ಅಂತಂದ್ರು. ನನಗೂ ಅಷ್ಟೇ ಒಳ್ಳೆಯದು. ಯಾಕಂತಂದರೆ ಆಗಸ್ಟ್ 12ಕ್ಕೆ ನಾನು ನಾಯಕನಾಗಿ ಚಿತ್ರಕ್ಕೆ ಬಂದ ಮಕ್ಕಳ ರಾಜ್ಯ ಚಿತ್ರ ಅಲ್ಲಿಗೆ 65 ವರ್ಷ ಆಗತ್ತೆ.